ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಯಾರ ಮನೆ ಆಸ್ತಿ ಅಂತ ನೀವು ಮಾಡ್ತಾ ಇದ್ದೀರಾ? ನಮ್ಮ ನೀರು ಸರ್, ನೀವ್ ಹೆಂಗ್ ತಗೊಂಡ್ ನೀರು ಕೊಡ್ಬೇಕು ಅಂತಿರೋ ನಮ್ಮ ನೀರು ಕಾಪಾಡ್ಕೊಳಕ್ಕೆ ನಾವು ಅದನ್ನೇ ಮಾಡ್ತಾ ಇದ್ವಿ. ಪ್ರಾಣ ಕೊಡೋಕ್ಕೂ ರೆಡಿ ಇದೀವಿ. ಇನ್ನೂ ಮುಂದೆ ಹೋದ್ರೆ ಇನ್ನೊಂದು ಹೆಚ್ಚು ಮುಂದೆ ಹೋಗೋಕ್ಕೂ ನಾವು ರೆಡಿ ಇದೀವಿ ಸರ್. ಅದೇನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ರಾಜಕೀಯ ನಿವೃತ್ತಿ ಕೊಡ್ತೀನಿ ಅನ್ನೋದು ಒಂಥರ ಕೊಟ್ಟ ಕುದುರೆ ನೇರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರಲ್ಲ, ಆ ತರ. ಇಲ್ಲಿ 10,000 ಜನ ದನ ಕರುಗಳನ್ನ ತಗೊಂಡು ಗೋರಿಗ್ನೂರು ತಾಲೂಕು ಆಫೀಸು ಕುತ್ತಿಗೆ ಹಾಕೋದಿದೆ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲಾರಾಧ್ಯ. ದಿನಾಂಕ 21/7/2025 ಗೌರಿಬಿದನೂರಿನ ಗೊಟಕನಾಪುರದಲ್ಲಿ ಕೇಂದ್ರದ ಕುಡಿಯುವ ನೀರಿನ ಯೋಜನೆಯಾದ ಅಮೃತ್ 2.0 ಯೋಜನೆಯ ಘಟಕದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಯೋಜನೆಯ ಪ್ರಕಾರ ವಾಟದ ಹೊಸಹಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ಹಾಗೂ ಮಾರ್ಗ ಮಧ್ಯೆ 8 ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕಿದೆ. ಇನ್ನೇನು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಕ್ಷಣಗಣನೆಯಾಗುತ್ತಿರುವಾಗ ವಾಟದ ಹೊಸಹಳ್ಳಿ ಮತ್ತು ಸುತ್ತಮುತ್ತಲ ಹಳ್ಳಿಗಳ 100 ಜನ ರೈತರು ಕಾರ್ಯಕ್ರಮಕ್ಕೆ ಹೋಗುವ ಮಾರ್ಗ ಮಧ್ಯೆ ಜಮಾವಣೆಗೊಂಡು ಯಾವುದೇ ಕಾರಣಕ್ಕೂ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ನಗರಕ್ಕೆ ಆಗಲಿ ಇನ್ನೆಲ್ಲಿಗೆ ಆಗಲಿ ಹರಿಸಲು ಬಿಡುವುದಿಲ್ಲವೆಂದು ಪ್ರತಿಭಟನೆಗೆ ಕೂತು ಬಿಟ್ಟಿದ್ದಾರೆ. ನಾವು ನಿಮ್ಗೆ ಈ ಭಾಗದಲ್ಲಿ ನಮ್ಮ ತಾಲೂಕಿನಿಂದ ಎಲ್ಲಿಂದ ಹೊರಗಿಂದ ಬಂದಿದ್ರು ನಿಮ್ಮ ಮೇಲೆ ಅಪಾರವಾದ ನಿರೀಕ್ಷೆ ಇಟ್ಕೊಂಡು ಇವತ್ತು ನಿಮ್ಗೆ ಮತ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಈ ತಾಲೂಕಿನ ಕ್ಷೇತ್ರದ ಜನ ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದಾಗ ನೀವು ಕಾರ್ಯರೂಪಕ್ಕೆ ತರಬೇಕೇ ವಿನ ರಾಜಕೀಯ ನಿವೃತ್ತಿ ಕೊಡ್ತೀನಿ ಅನ್ನೋದು ಒಂಥರ ಕೊಟ್ಟ ಕುದುರೆ ನೇರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರಲ್ಲ, ಆ ತರ. ನಾನು ಮತ್ತೆ ಹೇಳ್ತೀನಿ, ಶಾಸಕರಿಗೆ ಮನವಿ ಮಾಡ್ತೀನಿ. ಶಾಸಕರೇ, ನೀವು ತುಂಬಾ ಪ್ರಭಾವಿಗಳಿದ್ದೀರಾ. ಸರ್ಕಾರದಲ್ಲಿ ನಿಮ್ಮ ಮಾತು ನಡೀತೈತೆ. ಈ ಭಾಗದಲ್ಲಿ ತುಂಬಾ ಆಗಾರ್ಭ ಶ್ರೀಮಂತರು ನೀವು. ನಿಮ್ಗೆ ಏನೋ ನೀವು ತಿಳ್ಕೊಂಡ್ರೆ ಏನೋ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಆ ತರ ಈಗ ನಿಮ್ಮ ಹಿಂಬಾಲಕರು ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ನಾವು ನಮ್ದು ಒಂದು ರಿಕ್ವೆಸ್ಟ್ ಇದೆ. ಆ ಭಾಗದಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಇದೆ. ನಮ್ಮ ಒಂದು ಗೋಳು ಅಳಿಲು ನೀವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಯಾಕೆ ಈ ಜನ ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ ಅಂತ. ಈ ಪ್ರತಿಭಟನೆಗೆ ಸೂಕ್ತ ಕಾರಣವೂ ಇದೆ. ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ನೆಚ್ಚಿಕೊಂಡು ಅಲ್ಲಿನ ಸುತ್ತಮುತ್ತಲ 100 ರೈತರು ಬದುಕು ಕಟ್ಟಿಕೊಂಡಿದ್ದಾರೆ. ಈ ಕೆರೆಯ ನೀರೇ ಅವರಿಗೆ ಜೀವಾಳ ಮತ್ತು ನಿರ್ಣಾಯಕ. ಆದ್ದರಿಂದ ಈಗ ನೀರನ್ನು ನಗರ ಪ್ರದೇಶದ ಜನರಿಗಾಗಿ ಖಾಲಿ ಮಾಡಿದರೆ ನಾವೇನು ಮಾಡಬೇಕು? ನಮ್ಮ ಮನೆ ಮಠಗಳೇನಾಗಬೇಕು? ನಮ್ಮ ಕುಟುಂಬಗಳೇನಾಗಬೇಕು ಅನ್ನೋದು ಅಲ್ಲಿನ ರೈತರ ನಿಲುವು. ಈ ವಿವಾದದ ಕುರಿತು ಗೌರಿಬಿದನೂರಿನ ಹಾಲಿ ಶಾಸಕರಾದ ಶ್ರೀ ಪುಟ್ಟಸ್ವಾಮಿ ಗೌಡರು ಸ್ಪಷ್ಟನೆ ನೀಡುತ್ತಾ, ವಾಟದ ಹೊಸಹಳ್ಳಿ ಕೆರೆಯ ನೀರನ್ನ ನಗರ ಪ್ರದೇಶ ಹಾಗೂ 8 ಹಳ್ಳಿಗಳಿಗೂ ಸೇರಿ ಕುಡಿಯುವ ನೀರಿನ ಸರಬರಾಜಿನ ಯೋಜನೆಗೆ ಬಳಸಬೇಕೆಂದಿರುವುದು ಸತ್ಯ. ಆದರೆ ಬಳಸಲಾಗುವ ನೀರಿಗೆ ಬದಲಾಗಿ ಮುಂದೆ ಬರಲಿರುವ ಎತ್ತಿನ ಹೊಳೆಯ ಯೋಜನೆಯ ನೀರನ್ನು ಈ ಕೆರೆಗೆ ತುಂಬಿಸುತ್ತೇವೆ. ಇದು ನನ್ನ ವಾಗ್ದಾನ. ಆಗದೇ ಇದ್ದಲ್ಲಿ ಖಂಡಿತವಾಗಲೂ ನನ್ನ ರಾಜಕೀಯ ಜೀವನವನ್ನು ಬಿಟ್ಟು ಬಿಡುತ್ತೇನೆ ಎಂದಿದ್ದಾರೆ. ಆದರೆ ಈ ಸ್ಪಷ್ಟನೆಗೆ ವಾಟದ ಹೊಸಹಳ್ಳಿಯ ಭಾಗದ ರೈತರು ಯಾವುದೇ ಕಾರಣಕ್ಕೂ ಒಪ್ಪುತ್ತಿಲ್ಲ. ಕಾರಣ, ಎತ್ತಿನ ಹೊಳೆ ಎಂಬ ಯೋಜನೆ ಅನ್ನೋದೇ ಒಂದು ಡಮ್ಮಿ ಯೋಜನೆ. ಕಳೆದ ಎಷ್ಟೋ ವರ್ಷಗಳಿಂದ ಈ ಯೋಜನೆಯ ಹೆಸರನ್ನು ಹೇಳುತ್ತಾ ಜಿಲ್ಲೆಯ ಜನರನ್ನು ಮೂರ್ಖರನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ ಈ ರಾಜಕಾರಣಿಗಳು. ಎತ್ತಿನ ಹೊಳೆಯಲ್ಲಿ ನೀರು ಬರೋದು ಸಾಧ್ಯವೇ ಇಲ್ಲದ ಮಾತು. ಇದು ನುರಿತ ನೀರಾವರಿ ತಜ್ಞರೇ ಹೇಳಿರುವ ವಿಚಾರ. ಒಂದು ವೇಳೆ ಶಾಸಕರು ಹೇಳಿದ ಹಾಗೆ ಎತ್ತಿನ ಹೊಳೆಯ ನೀರು ಬಂದಿದ್ದೇ ನಿಜವಾದರೆ ಆ ನೀರನ್ನು ಮೊದಲು ನಮ್ಮ ಕೆರೆಗೆ ಹರಿಸಿ ಆ ನಂತರ ಖಂಡಿತವಾಗಲೂ ತಮ್ಮ ಯೋಜನೆಯ ಪ್ರಕಾರ ನಮ್ಮ ಕೆರೆ ನೀರನ್ನು ಉಪಯೋಗಿಸಿಕೊಳ್ಳಲಿ ಎಂಬುದು ಕೆರೆಯ ನೀರಿಗಾಗಿ ಹೋರಾಡುತ್ತಿರುವ ರೈತರ ಸ್ಪಷ್ಟವಾದ ಮಾತು. ಇವಾಗ ನಮ್ಮ ಕೆರೆಯಿಂದ ಹೊಳದಸಳ್ಳಿ ಕೆರೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಪೈಪ್ ಲೈನ್ ಆಗಿ 2 ವರ್ಷ ಆಗಿದೆ. ಆ ಕೆರೆಗೆ ನೀರು ಹರಿಸಿಲ್ಲ. ಇವಾಗ ಇಫ್ ಇನ್ ಕೇಸ್ ನಮ್ಮ ಕೆರೆಗೆ ತರೋದೇ ಆಗಿದ್ರೆ ಅಲ್ಲಿಂದಾನೆ ಪೈಪ್ ಲೈನ್ ತಗೋಬಹುದು. ಬಟ್ ಟೆಕ್ನಿಕಲಿ ನಾವು ಮೈನರ್ ಇರಿಗೇಷನ್ ಎಲ್ಲರ ಹತ್ರ ಮಾತಾಡ್ತೀವಿ. ಏನ್ ಪೈಪ್ ಲೈನ್ ಇದೆ ಆ ಪೈಪ್ ಲೈನ್ ನಮ್ಮ ಕೆರೆಗೆ ನೀರು ಹರ್ಸಕ್ಕಾಗಲ್ಲ ಅಂತ ಮೈನರ್ ಇರಿಗೇಷನ್ ಅವ್ರು ಹೇಳ್ತಾರೆ. ನಮ್ಮ ಕೆರೆಗೆ ನೀರು ಬರಬೇಕು ಅಂದ್ರೆ ಚಿಕ್ಕಬಳ್ಳಾಪುರ ಕಡೆಯಿಂದಾನೇ ಬರಬೇಕು. ಯಾರೋ ಮೊನ್ನೆ ಸಚಿವರು ಹೇಳಿದ್ರು, ನಮ್ಮ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರು ಹೇಳವ್ರೆ ಇನ್ನ ನಮ್ಮ ಕಡೆ ಎಲ್ಲೂ ಪೈಪ್ ಲೈನ್ ಆಗಿಲ್ಲ, ನಾವು ಇವಾಗ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇದೀವಿ ಅಂತ. ಅಲ್ಲೇ ಆಗಿಲ್ಲ ಸರ್. ಮತ್ತೆ ಶಾಸಕರು ಚಾಲೆಂಜ್ ಬೇರೆ ಮಾಡ್ತಾರೆ 2 ವರ್ಷದಲ್ಲಿ ತರ್ತೀನಿ ಅಂತ. ಅಲ್ಲಿನ ಅಕ್ವಿಸಿಷನ್ ಆಗಿಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಕೆರೆಗೆ ಬರ್ಬೇಕು. ಲಾಸ್ಟ್ ಕೆರೆ ಸರ್, 89-90 ಕೆರೆಗಳಲ್ಲಿ ನಮ್ಮ ತಾಲೂಕಲ್ಲಿ ಏನಿದ್ರೆ ನಮ್ಮ ಕೆರೆ ಲಾಸ್ಟ್ ಕೆರೆ ನೀವು ತರಬೇಕು ಅಂದ್ರೆ ಆ ಉದ್ದೇಶ ನಿಮ್ಗಿದ್ರೆ ಫಸ್ಟ್ ಇದನ್ನ ಸೇರಿಸ್ತಾ ಇದ್ರಿ. ಒಂದು ವೇಳೆ ಇದನ್ನು ಮೀರಿ ನಮ್ಮ ಕೆರೆಯ ನೀರನ್ನೇನಾದರೂ ಬೇರೆಡೆಗೆ ಹರಿಸುವ ಪ್ರಯತ್ನ ಮಾಡಿದರೆ ನಮ್ಮ ಭಾಗದ ಸಾವಿರಾರು ಜನ ರೈತರು ಗೌರಿಬಿದನೂರಿನ ತಾಲೂಕು ಕಚೇರಿಗೆ ಮತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆಂದು ಎಚ್ಚರಿಕೆ ಸಹ ನೀಡಿದ್ದಾರೆ. ಯಾರ ಮನೆ ಆಸ್ತಿ ಅಂತ ನೀವು ಮಾಡ್ತಾ ಇದ್ದೀರಾ? ನಮ್ಮ ನೀರು ಸರ್, ನೀವ್ ಹೆಂಗ್ ತಗೊಂಡ್ ನೀರು ಕೊಡ್ಬೇಕು ಅಂತಿರೋ ನಮ್ಮ ನೀರು ಕಾಪಾಡ್ಕೊಳಕ್ಕೆ ನಾವು ಅದನ್ನೇ ಮಾಡ್ತಾ ಇದೀವಿ. ಪ್ರಾಣ ಕೊಡೋಕ್ಕೂ ರೆಡಿ ಇದೀವಿ. ಇನ್ನೂ ಮುಂದೆ ಹೋದ್ರೆ ಇನ್ನೊಂದು ಹೆಚ್ಚು ಮುಂದೆ ಹೋಗೋಕ್ಕೂ ನಾವು ರೆಡಿ ಇದೀವಿ ಸರ್. ಅದೇನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ದಯವಿಟ್ಟು
ಇವತ್ತು ನಡೆದಿರೋ ಇದಕ್ಕೆ ಪ್ರತಿಭಟನೆಗೆ ನೀವು ತಲೆಬಾಗಿ ನಮ್ಮ ರೈತರಿಗೊಂದು ಅನುಕೂಲ ಮಾಡಿಕೊಡೋಂಗಿದ್ರೆ ಮಾಡಿ. ಇಲ್ಲ ಅಂದ್ರೆ 5ನೇ ತಾರೀಕು ಏನಿದೆ 10,000 ಜನ ನಗರಗೆರೆ ಹೋಬಳಿಯಿಂದ ದನ ಕರುಗಳನ್ನ ತಗೊಂಡು ತಾಲೂಕು ಆಫೀಸ್ ಹತ್ರ ಬರ್ತಾ ಇದೀವಿ. ಅಲ್ಲಿ ನೀವು ಬಂದು ಉತ್ತರ ಕೊಡಿ, ಇಲ್ಲ ಜಿಲ್ಲಾಧಿಕಾರಿಗಳು ಉತ್ತರ ಕೊಡ್ಲಿ, ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಮಿನಿಸ್ಟರ್ ಬಂದು ಉತ್ತರ ಕೊಡ್ಲಿ. ಕೊಟ್ಟಿಲ್ಲ ಅಂದ್ರೆ ಚಳಿಗಾಲ ಅಧಿವೇಶನ ವಿಧಾನಸೌಧಕ್ಕೆ ಹೋಗಕ್ಕೆ ನಾವು ರೆಡಿ ಇದೀವಿ ಸರ್. ಅಷ್ಟು ಮುಂಚೆ ನೀವು ಎಚ್ಚೆತ್ಕೊಂಡು ಇದನ್ನ ಒಂದು ಹತೋಟಿಗೆ ತಂದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು ಸರ್. ಇಷ್ಟೆಲ್ಲ ನೋಡ್ತಿದ್ರೆ ನಿಜಕ್ಕೂ ಕಾಲ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಭಯವಾಗುತ್ತಿದೆ ಕಣ್ರಿ. ಬರುವ ಕಾಲಘಟ್ಟಗಳಲ್ಲಿ ರಾಜ್ಯಗಳಿಗಾಗಿ, ದೇಶಗಳಿಗಾಗಿ ಅಲ್ಲದೆ ನೀರಿಗಾಗಿ ಯುದ್ಧಗಳು ನಡೆಯುತ್ತದೆಂಬ ಮಾತಿತ್ತು. ಈಗ ಆ ಮಾತು ನಿಜವಾಗುತ್ತಿದೆ. ಎಲ್ಲರಿಗೂ ಪ್ರಾಣದಾತನಾದ ಅನ್ನದಾತ ರೈತ ತನ್ನ ಅಸ್ತಿತ್ವಕ್ಕಾಗಿ, ಅಸ್ಮಿತೆಗಾಗಿ ಬೀದಿಗಿಳಿದು ಹೋರಾಡಬೇಕಾಗಿ ಬಂದಿದ್ದು ನಿಜಕ್ಕೂ ದೌರ್ಭಾಗ್ಯಕರ. ಆಸ್ತಿಗಾಗಿಯೋ, ಭೂಮಿಗಾಗಿಯೋ, ಸಂಪತ್ತಿಗಾಗಿಯೋ, ನಿಧಿ ನಿಕ್ಷೇಪಗಳಿಗಾಗಿಯೋ ಅಲ್ಲದೆ ಮನುಷ್ಯನ ಜೀವನಕ್ಕೆ ಬೇಕಿರುವ ನೀರಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡಬೇಕಾಗಿದ್ದು ಮುಂಬರುವ ಕೆಟ್ಟ ಕಾಲಘಟ್ಟದ ಮುನ್ಸೂಚನೆಯಂತೆ ಕಾಣುತ್ತಿದೆ. ವಾಟದ ಹೊಸಹಳ್ಳಿಯ ಭಾಗದ ರೈತರ ಪರ ಖಂಡಿತ ಸುಮನ್ ಟಿವಿ ಇರುತ್ತದೆ. ಅನ್ನದಾತನ ಪರ ಸುಮನ್ ಟಿವಿ ಸದಾ ದನಿ ಎತ್ತುತ್ತದೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ನಿಮ್ಮೊಂದಿಗೆ ನಾವಿದ್ದೇವೆ. ಮುಂದುವರಿಯಿರಿ. ವರದಿ ಸ್ವಾಗತ್, ಗೌರಿಬಿದನೂರು.